ನಾವು ಇವತ್ತಿಲ್ಲೊಂದು ಕನ್ನಡ ಕೂಟವನ್ನು ಆಯೋಜಿಸ್ಕೊಂಡಿದ್ದೀವಿ. ಕನ್ನಡದ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಏನೇ ಕನ್ನಡದ ವಿಷಯ ಇದ್ರು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇದು ನಮ್ಮ ಮೊದಲನೇ ಮೀಟಿಂಗ್ ಆಗಿದೆ. ಸೊ ಅದಕ್ಕಾಗಿ ನೀವುಗಳು ಇಂಟ್ರೆಸ್ಟ್ ಆಗಿದ್ರೆ ಅಲ್ಲಿ ಬಂದು ಅಟೆಂಡ್ ಮಾಡ್ಬೋದು. ಈ ತರ ಅನೇಕ ಮೀಟಿಂಗ್ ನಾವಿಲ್ಲೇ ಆಯೋಜಿಸ್ಕೊತೀವಿ. ಸಂಪೂರ್ಣ ಕನ್ನಡದ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಬೇರೆಯವ್ರು ಏನ್ ಅನ್ಕೋತಾರೆ ನಿಮ್ಗೂ ತಿಳ್ಕೊಳ್ಳೋ ಅವಕಾಶ ಸಿಗುತ್ತೆ ಮತ್ತೆ ನಿಮ್ಗೂ ಮಾತಾಡೋ ಅವಕಾಶ ಸಿಗುತ್ತೆ. ಸೊ ಬಂದು ಅಟೆಂಡ್ ಮಾಡಿ. ಇನ್ನೊಂದು 4 ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಇಲ್ಲ ಯೋಗ ಮಂಟಪ. ಕನ್ನಡದ ಯಾವುದೇ ವಿಷಯ ಇರಲಿ ಅದನ್ನ ಚರ್ಚೆ ಮಾಡ್ತೀವಿ. ಅಲ್ಲಿ ನಿಮ್ಗೂ ಮುಖ್ಯವಾಗಿ ಮಾತಾಡೋ ಅವಕಾಶ ಸಿಗುತ್ತೆ ಮತ್ತೆ ಕನ್ನಡದ ಬಗ್ಗೆ ಅತಿ ಹೆಚ್ಚಾಗಿ ನೀವು ತಿಳ್ಕೋಬಹುದು. ಸೊ ನೀವು ಇಂಟ್ರೆಸ್ಟ್ ಆಗಿದ್ರೆ ಸರ್ ಇವಾಗ ಇನ್ನೇನು ಪ್ರೋಗ್ರಾಮ್ ಶುರು ಆಗುತ್ತೆ ಬಂದು ಅಟೆಂಡ್ ಮಾಡ್ಬೋದು. ಇದು ನಮ್ಮ ಕನ್ನಡ ಪೀಠದ ಪೋಸ್ಟರ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರಯತ್ನ ಸರ್. ಈ ತರ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸ್ಕೋಬೇಕು ಅಂತಿದ್ದೀವಿ. ವಿದ್ಯಾರ್ಥಿ ವೃಂದದವರೇ ಸೇರಿ ಮಾತಾಡೋ ಒಂದು ಕಾರ್ಯಕ್ರಮ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಟೆಂಡ್ ಮಾಡಿ. ಸರ್ ನಾವಿಲ್ಲೊಂದು ಕನ್ನಡ ಕೂಟವನ್ನು ಆಯೋಜಿಸ್ಕೊಂಡಿದ್ದೇವೆ ವಿದ್ಯಾರ್ಥಿ ವೃಂದದವರು. ಸೊ ಕನ್ನಡದ ಬಗ್ಗೆ ಯಾವುದೇ ವಿಷಯ ಇದ್ರೂ ಮುಖ್ಯವಾಗಿ ಮಾತಾಡ್ಬೋದು ಮತ್ತೆ ಬೇರೆಯವರು ಏನೇನ್ ಕನ್ನಡ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ನೀವು ತಿಳ್ಕೊಬಹುದು. ಇದು ನಮ್ಮ ಮೊದಲನೇ ಪ್ರಯತ್ನ. ಇಲ್ಲೇ ಯೋಗ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಸರ್ ಎಲ್ಲ ವಿದ್ಯಾರ್ಥಿಗಳಿಗೂ. ನಿಮ್ಗೆ ಕನ್ನಡದ ವಿಷಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಷ್ಟೇ ನೀವು ಒಂದು ಕಾರ್ಯಕ್ರಮ ಸಫಲ ಮಾಡಬೇಕು. ಮೊದಲನೇ ಪ್ರಯತ್ನ ಈ ತರ ತುಂಬಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇದು ನಮ್ಮದು ಕನ್ನಡ ಕೂಟ ಅದು. ಮತ್ತು ನಿಮ್ಗೆ ಯಾರೇ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ ಇರೋದು ಇದನ್ನ ತಿಳಿಸಿ. ಇದರ ಅನೇಕ ಕಾರ್ಯಕ್ರಮಗಳು ಆಯೋಜಿಸ್ಕೋಬೇಕು ಅಂತ. धन्यवाद। कन्नड़ा वाले बैठकर बात करते हैं वहाँ कन्नड़ा क्या है और कन्नड़ा विषय पर हम बात करते हैं। तो आपको इंटरेस्ट है तो आप आ सकते हैं क्योंकि हम सारे स्टूडेंट से कर रहे हैं। ये हमारा क्या कर रहे हो? पूजा पाठ कर रहे हो? पूजा नहीं करते मैम, हम कन्नड़ा के बारे में बात करते हैं। कन्नड़ा विषय क्या है, कन्नड़ा में क्या क्या है। और ये का ट्यूशन ट्यूशन नहीं मैम, हम बहुत कॉलेज से स्टूडेंट्स आते हैं और यहाँ कुछ लोग भी आते हैं हमारा उस कम्युनिटी में। तो हम सब बात करते हैं कुछ बुक्स के बारे में और कुछ मूवीज के बारे में, सब कुछ कन्नड़ा के बारे में हम बात करते हैं। अभी वो लड़की हमारी होती ना तो समझ जाती। हमको ना कन्नड़ा थोड़ा भी नहीं नहीं समझ आता। हम ऐसा बहुत सारे प्रोग्राम यहाँ करते हैं। तो किधर करते हैं? यहाँ योगा मंडप में ही हम करते हैं। ये पार्क ही नहीं? हाँ पार्क में ही करते हैं। अच्छा तो कब दूसरी टाइम? दूसरी टाइम अभी ये हमारा पहला प्रोग्राम है। तो ये सक्सेस हुआ तो हम बहुत जल्दी ही एक दूसरी प्रोग्राम रखते हैं। अभी ना वो लड़की हमारी आती है ना तो अभी आपकी लड़की आती है? हाँ अभी वो लड़की भी वो हमारे नात नातिन है दोनों, बेटा की लड़की लड़का, वो बात करेंगी। अभी वो आए तो वहाँ भेजिए क्योंकि उनको बहुत नॉलेज मिलेगा कन्नड़ा के बारे में। तो ये हमारा पॉम्पलेट है। अभी हमको पढ़ना भी नहीं आता। ठीक है, तो अभी कुछ देर में शुरू होगा हमारा प्रोग्राम। तो 10 बजे तक। 10 बजे 10:30 बजे तक शुरू हो जाएगा। अभी वो आएगी ना तब मैं बात ठीक है। ನಮಸ್ತೆ, ಇವತ್ತಿನ ಒಂದು ಕನ್ನಡ ಒಕ್ಕೂಟವನ್ನ ಆಯೋಜಿಸ್ಕೊಂಡಿದ್ದೀವಿ ಸರ್ ವಿದ್ಯಾರ್ಥಿಗಳೆಲ್ಲ ಸೇರಿ. ಅಲ್ಲಿ ಕನ್ನಡದ ವಿಷಯದ ಬಗ್ಗೆ ಮಾತಾಡ್ತೀವಿ. ನೀವು ಕೂಡ ಮಾತಾಡೋ ಅವಕಾಶ ಸಿಗುತ್ತೆ ಮತ್ತೆ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಕನ್ನಡದ ಬಗ್ಗೆ ಅನ್ನೋದು ನಿಮ್ಗೆ ತಿಳ್ಕೊಳ್ಳೋ ಅವಕಾಶ ಸಿಗುತ್ತೆ. ನಾವೆಲ್ಲ ಸ್ಟೂಡೆಂಟ್ಸ್ ಇದು ಮೊದಲನೇ ಪ್ರಯತ್ನ ಮಾಡ್ತಾ ಇದೀವಿ. ಸರ್ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ಇಲ್ಲೇ ಯೋಗ ಮಂಟಪದಲ್ಲಿ ನಾನು ಕೆಲವು ಹೊತ್ತಲ್ಲಿ ಶುರು ಮಾಡ್ತೀವಿ ಆ ಪ್ರೋಗ್ರಾಮ್ನ, ಬನ್ನಿ ಅಟೆಂಡ್ ಮಾಡ್ತೀವಿ. ಧನ್ಯವಾದ.